2024 ಕೋಟ್ಯಂತರ ಭಾರತೀಯರ ಹಿಂದೂಗಳ ಶ್ರದ್ಧೆ ಮತ್ತು ಶತಮಾನಗಳ ಕನಸು ನನಸಾಗುವಂತಹ ಹೊತ್ತಿನಲ್ಲಿ, ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಎದ್ದು ನಿಂತು ಅಲ್ಲಿ ರಾಮಲಲಾ ಪ್ರತಿಷ್ಠಾಪನೆ ಆಗ್ತಿರೋ ಹೊತ್ತಿನಲ್ಲಿ ಸುಕೃತಿ ತಂಡದವರು ಪುಸ್ತಕ ಪರಿಚಯದ ಮಾಲಿಕೆಯಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಪರಿಚಯಿಸ್ತಾ ಇರುವಂತಹದ್ದು ಒಂದು ಸಂತಸದ ಸಂಗತಿ. ಆದರೆ ಆ ಸಂತಸದಲ್ಲಿ ನನಗೆ ಒಂದು ರಾಮಾಯಣಕ್ಕೆ ಸಂಬಂಧಿಸಿದಂತಹ ನಾನು ತುಂಬಾ ಇಷ್ಟಪಟ್ಟು ಓದಿದಂತಹ ಒಂದು ಕೃತಿಯನ್ನ ಪರಿಚಯ ಮಾಡಲಿಕ್ಕೆ ಸಿಕ್ಕಿರೋದು, ಅದು ಇನ್ನು ನನಗೆ ವೈಯಕ್ತಿಕ ನೆಲೆಯಲ್ಲಿ ಬಹಳ ಸಂತೋಷ ಕೊಡ್ತಾ ಇರುವಂತಹ ಸಂಗತಿ. ಹಾಗಾದ್ರೆ ಯಾವುದದು ರಾಮಾಯಣ ಕುರಿತಂತೆ ನಾನು ಪರಿಚಯಾತ್ಮಕವಾಗಿ ಹೇಳಲಿಕ್ಕಿರುವಂತಹ ಪುಸ್ತಕ ಅಂತಂದ್ರೆ, ವಿದ್ವಾನ್ ರಂಗನಾಥ ಶರ್ಮರು, ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ ಶರ್ಮರು ಬರೆದಂತಹ ಶ್ರೀ ರಾಮಕಥಾ ಮಂಜರಿ ಎನ್ನುವಂತಹ ಪುಸ್ತಕ. ರಾಮಾಯಣವನ್ನ ಬಹಳಷ್ಟು ಜನ ಬಹಳಷ್ಟು ವ್ಯಾಖ್ಯಾನಗಳಲ್ಲಿ ಬಹಳಷ್ಟು ರೀತಿಗಳಲ್ಲಿ ಕಟ್ಕೊಟ್ಟಿದ್ದಾರೆ. ಮತ್ತೆ ರಾಮಾಯಣವನ್ನ ನಾವು ಹೆಚ್ಚಿನವರು ಹೇಗೆ ಓದಿರ್ತೇವೆ ಅಂತಂದ್ರೆ ಬಿಡಿ ಬಿಡಿಯಾಗಿ ಓದಿರ್ತೇವೆ. ಯಾವುದೋ ಒಂದು ಲೇಖನದಲ್ಲಿ ಒಂದು ಸ್ವಲ್ಪ ಏನೋ ರಾಮಾಯಣದ ಬಗ್ಗೆ ತಿಳ್ಕೊಂಡಿರ್ತೇವೆ, ಇನ್ಯಾವುದೋ ವೈಚಾರಿಕ ಲೇಖನದಲ್ಲಿ ರಾಮಾಯಣದ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಂಡಿರ್ತೇವೆ, ಇನ್ಯಾವುದೋ ನಾಟಕದಲ್ಲಿ ಇನ್ಯಾವುದೋ ಸಿನಿಮಾದಲ್ಲಿ ಒಂದಷ್ಟು ತಿಳ್ಕೊಂಡಿರ್ತೇವೆ. ರಂಗನಾಥ ಶರ್ಮಾ ಅವರ ಈ ರಾಮಕಥಾ ಮಂಜರಿ ಇದು ವಾಲ್ಮೀಕಿ ರಾಮಾಯಣಕ್ಕೆ ನಿಷ್ಠವಾಗಿರುವಂತಹ ಕೃತಿ. ಹೀಗಾಗಿ ಇದರಲ್ಲಿ ಲೇಖಕರು ಅವರದ್ದಾದ ಏನನ್ನೋ ಸೇರಿಸಿ ಕಟ್ಟಿಕೊಡುವಂತಹ, ಅದನ್ನು ಮೂಲವಾಗಿ ಇಟ್ಕೊಂಡು ನಂತರ ತಮ್ಮದೇನೋ ಬಿಲ್ಡ್ ಮಾಡುವಂತಹ ಆ ಕೆಲಸಗಳಿಗೆ ಹೋಗಿಲ್ಲ. ಆದರೆ ಆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿರುವಂತಹ ರಸವನ್ನ ಮುಖ್ಯವಾಗಿ ಅವರೇ ಹೇಳ್ತಾರೆ, ಇದು ರಾಮಾಯಣ ಇರುವಂತದ್ದು ಮುಖ್ಯವಾಗಿ ಕಾರುಣ್ಯ ರಸದಲ್ಲಿ ಅಂತ ಹೇಳಿ. ಗೊತ್ತಾ ಹೋದ್ರೆ ಉಳಿದಂತೆ ಎಲ್ಲ ರಸಗಳು ಇವೆ, ಅದನ್ನ ಬಹಳ ಅದ್ಭುತವಾಗಿ ಕನ್ನಡಕ್ಕೆ ತಂದಿರುವಂತದ್ದು ಅಂತ. ಅಫ್ಕೋರ್ಸ್ ರಂಗನಾಥ ಶರ್ಮಾ ಅವರಿಗೆ ನಾವು ಅದ್ಭುತ ಅಂತನೋ ಇನ್ನೇನೋ ಅನ್ನುವಂಥದ್ದು ನಾವು ಹೇಳಬೇಕಾಗಿಲ್ಲ, ಅವರು ಆ ಎತ್ತರದ ವ್ಯಕ್ತಿ. ಆದ್ರೆ ಇಲ್ಲಿ ಬಹಳ ಸ್ವಾರಸ್ಯಕರವಾಗಿರೋದೇನು ಗೊತ್ತಾ, ಈ ವಿದ್ವತ್ತಿನ ಮಹಾಶಿಖರಗಳು ಇವರು ಈ ತರದವರು ಬರೆದಾಗ ಅದರಲ್ಲಿ ನಾವೇನು ಅನ್ಕೊಳ್ತೇವೆ, ತುಂಬಾ ವೈಚಾರಿಕವಾದಂತಹದ್ದು, ತುಂಬಾ ಕುಳಿತು ಒಂದು 4 ಪೇಜ್ ಓದಿ ನಂತರ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು, ಈ ತರದ ಎತ್ತರದಲ್ಲಿ ಬರೆದಿರ್ತಾರೆ ಅಂತ. ಆದ್ರೆ ರಂಗನಾಥ ಶರ್ಮಾ ಅವರು ಈ ಇಡೀ ರಾಮಾಯಣ ಮಾಲಿಕೆಯನ್ನ ಎಲ್ಲ ಕಾಂಡಗಳನ್ನ ಬೇರೆ ಬೇರೆ ಸಂಪುಟದಲ್ಲಿ ತಂದಿದ್ದು ಅದು ಪ್ರತ್ಯೇಕ ಇದೆ. ಆದ್ರೆ ನಾವು ಹೇಳ್ತಾ ಇರೋದು ಒಂದು ಸಂಪೂರ್ಣ ರಾಮಾಯಣವನ್ನ ಹಿಡಿದಿಟ್ಟಿರುವಂತಹ ರಾಮಕಥಾ ಮಂಜರಿ, ಇದೊಂದು ಸಪರೇಟ್ ಪುಸ್ತಕ. ಈ ಪುಸ್ತಕದ ವೈಶಿಷ್ಟ್ಯ ಏನಂತಂದ್ರೆ, ಇವರು ನಾವು ವಿದ್ವಾನ್ ರಂಗನಾಥ ಶರ್ಮರು ಅಂತಂದ್ರೆ 80ಕ್ಕೂ ಹೆಚ್ಚು ಕೃತಿಗಳನ್ನ ತಂದವರು. ಸಂಸ್ಕೃತದಲ್ಲಿ ಬಹುಶಃ ಜಗತ್ತಿನ ಮಟ್ಟದ ವಿದ್ವಾಂಸರನ್ನ ಪಟ್ಟಿ ಮಾಡ್ಲಿಕ್ಕೆ ಹೋದ್ರೆ ಅವರು ತುಂಬಾ ಮೇಲ್ಮಟ್ಟದಲ್ಲಿ ನಿಲ್ಲುವಂಥವ್ರು. ಆದ್ರೆ ಅವರು ತುಂಬಾ ಒಬ್ಬ ಬಾಲಕ, ಒಬ್ಬ ಮಹಿಳೆ, ಗೃಹಿಣಿ ಎಲ್ಲರಿಗೂ ಈ ಪುಸ್ತಕ ಓದಿದ್ರೆ ಅದೊಂದು ಆ ರಾಮಾಯಣ ಕಾಲಘಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡೋಗಿ ನಿಲ್ಸುತ್ತೆ, ನಿಮ್ಮನ್ನ ಒಂಥರ ಆರ್ದ್ರವಾಗಿಸುತ್ತೆ, ಆಪ್ತವಾಗಿಸುತ್ತೆ, ಇದೆಲ್ಲವನ್ನು ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಈ ಪುಸ್ತಕದ ಓದು ತುಂಬಾ ಖುಷಿ ಕೊಟ್ಟಂತಹ, ಮತ್ತೆ ರಾಮಾಯಣದ ಬಗ್ಗೆ ಯಾವಾಗೆಲ್ಲ ರಿವಿಸಿಟ್ ಮಾಡಬೇಕು ಅನ್ಸುತ್ತೋ ಮತ್ತೆ ಬಂದು ಇದನ್ನೇ ಓದುವಂತಹ ಪುಸ್ತಕ. ಸೊ ಇದರದ್ದು ಸ್ಟ್ರಕ್ಚರ್ ಅನ್ನ ನಾವು ಹೇಳಿಕ್ಕೆ ಹೋದ್ರೆ ಇದರಲ್ಲೇ ಒಂದು ಆಸಕ್ತಿದಾಯಕ ಒಂದು ವಿಭಾಗ ತರ ಇದೆ. ಏನಂತಂದ್ರೆ, ಇದರಲ್ಲಿ ರಂಗನಾಥ ಶರ್ಮಾ ಅವರು ಪ್ರಾರಂಭದಲ್ಲಿ ರಾಮಾಯಣದ ಪಾತ್ರಗಳನ್ನ ಪರಿಚಯಿಸ್ತಾ ಹೋಗ್ತಾರೆ. ಅಂದ್ರೆ ಭರತ, ದಶರಥ, ರಾಮ, ಕೌಸಲ್ಯ, ಕೈಕೇಯಿ, ಈ ತರದ ಎಲ್ಲ ಪಾತ್ರಗಳನ್ನ ಪರಿಚಯಿಸ್ತಾ ಹೋಗ್ತಾರೆ. ಹಾಗೆ ಪರಿಚಯಿಸುವ ಪುಟಗಳಲ್ಲಿ ಕೆಲವೊಂದು ವೈಚಾರಿಕತೆಗಳಿವೆ. ಅಲ್ಲಿ ನಮ್ಮ ರಾಮಾಯಣದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಇರಬಹುದಾದ, ಇವತ್ತು ನಾವು ಟಿವಿ ನ್ಯೂಸ್ಗಳಲ್ಲೋ ಅಥವಾ ಟಿವಿ ಚರ್ಚೆಗಳಲ್ಲೋ ಯಾರೋ ಬುದ್ಧಿಜೀವಿಗಳು ಏನೇನೋ ಪ್ರಶ್ನೆ ಎತ್ತೋದನ್ನೆಲ್ಲ ನೋಡ್ತಾ ಇರ್ತೇವಲ್ಲ, ಇದು ಬಹಳ ಹಿಂದೆ ಬಂದಂತ ಪುಸ್ತಕ. ಬಟ್ ಅದರಲ್ಲೂ ಕೂಡ ಈ ಎಲ್ಲ ಬುದ್ಧಿಜೀವಿವಾದವನ್ನ ಒಂದು ಅರ್ಥದಲ್ಲಿ
ರಂಗನಾಥ ಶರ್ಮಾ ಅವರು ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ, ಅವುಗಳನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. ಅದು ಯಾವುದೋ ಕುತರ್ಕದಿಂದಲ್ಲ, ತುಂಬಾ ಒಂದು ಅದಕ್ಕೆ ಬೇಕಾದಂತಹ ಶ್ಲೋಕ ವಾಕ್ಯವನ್ನು ಈ ಥರದನ್ನ ತುಂಬಾ ಆಧಾರವಾಗಿ ಇಟ್ಕೊಂಡು ಮಾಡಿದ್ದಾರೆ. ಅದರ ಮೊದಲೇ ಹೇಳಿದಾಗೆ ಒಂದು ಸಾರಿ ಕಥೆಗೆ ಎಂಟರ್ ಆದ ನಂತರ ಅಲ್ಲೆಲ್ಲೋ ಅವರು ರಾಮ ಹೀಗೆ ಮಾಡ್ದ, ಅದಕ್ಕೆ ಕಾರಣ ಹೀಗೆ ಅಂತೇನೋ ವೈಚಾರಿಕತೆ ತುಂಬಲಿಕ್ಕೆ ಹೋಗ್ಲಿ, ಅಲ್ಲಿ ಪೂರ್ತಿ ಕಥೆಯನ್ನೇ ಹೇಳ್ತಾ ಹೋಗಿದ್ದಾರೆ. ಆದರೆ ಪ್ರಾರಂಭಿಕ ಹಂತದ ಈ ಪಾತ್ರ ಪರಿಚಯ ಎನ್ನುವಂಥ ಒಂದು 25-30 ಪೇಜ್ನಲ್ಲಿ ನಮಗೆ ಒಂದು ಅರ್ಥದಲ್ಲಿ ನಮ್ಮಲ್ಲಿರಬಹುದಾದ ಇವತ್ತಿನ ಚರ್ಚೆಗಳು ಹುಟ್ಟಿಸ್ತಾ ಇರಬಹುದಾದ ಎಲ್ಲ ಒಂದು ತರ್ಕಗಳಿಗೆ ಉತ್ತರ ಸಿಗ್ತಾ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾವಾಗಲೂ ಹೇಳ್ತಾ ಇರ್ತವೆ, ಈಗ ಶೂರ್ಪನಖಿ ಅದು ಸ್ತ್ರೀ ಆಗಿದ್ಲು, ಎಷ್ಟಂದ್ರೆ ಅವಮಾನ ಮಾಡಬಾರ್ದಾಗಿತ್ತು, ಮೂಗು ಕಳೆದ್ಬಿಟ್ರು ಅಂತ. ಸೊ ಈಗೆಲ್ಲ ನಾವು ಚರ್ಚೆ ಮಾಡುವಾಗ ನಾವು ಸ್ವಲ್ಪ ಎಲ್ಲೋ ಟಿವಿಯಲ್ಲೋ ಅಲ್ಲೆಲ್ಲೋ ಒಂದು ಸಣ್ಣ ಕತೆ ಕೇಳ್ಕೊಂಡಿರ್ತೇವೆ, ಓದ್ಕೊಂಡಿರ್ತೇವೆ ಅಥವಾ ನೋಡ್ಕೊಂಡಿರ್ತೇವೆ. ಅದೇನಂತಂದ್ರೆ ಅವ್ರು ಜಸ್ಟ್ ಏನೋ ರಾಮನಿಗೆ ಪ್ರಪೋಸ್ ಮಾಡಿದ್ಲು, ಆತ ಅದನ್ನೇನೋ ಅವಮಾನಿಸ್ಲಿಕ್ಕೆ ಲಕ್ಷ್ಮಣನ ಹತ್ರ ಹೇಳಿ ಮೂಗ್ ಕಡಿ ಅಂತ ಹೇಳ್ಬಿಟ್ಟ ಅನ್ನೋ ಅರ್ಥ ಗ್ರಹಿಕೆನೇ ಬಹಳಷ್ಟು ಜನರಲ್ಲಿದೆ. ಬಟ್ ಇವರು ಅದನ್ನು ವಿವರಿಸ್ತಾ ಹೋಗ್ತಾರೆ. ಆಕೆ ಅದೆಲ್ಲ ಚರ್ಚೆಗಳಾಗಿ ನಿನ್ನ ರಾಮ ಇಲ್ಲ ನಾನು ಸೀತೆಗೆ ಇಷ್ಟವಾದವನು ಈ ಥರದೆಲ್ಲ ಹೇಳಿದ ನಂತರವೂ ಕೂಡ ಇಲ್ಲ ನಾನು ಸೀತೆಯನ್ನ ತಿಂದು ಮುಗಿಸ್ಬಿಡ್ತೇನೆ, ನಾವು ಆ ನಂತರ ಸುಖವಾಗಿರೋಣ ಅನ್ನುವಂಥ ಆ ಒಂದು ಸನ್ನಿವೇಶ ಬರುತ್ತೆ. ಹಾಗೆ ಸೀತೆಯನ್ನು ಸಂವರಿಸಲಿಕ್ಕೆ ನುಗ್ಗಿದಾಗ ಈ ಒಂದು ಏನು ಮೂಗನ್ನು ಕತ್ತರಿಸುವಂತಹ ಪ್ರಸಂಗ ನಡೆದಿರುವಂಥದ್ದು. ಸೊ ಈ ಥರದ ಸೂಕ್ಷ್ಮಗಳನ್ನ ವಾಲ್ಮೀಕಿ ರಾಮಾಯಣಕ್ಕೆ ನಿಷ್ಠವಾಗಿ ರಂಗನಾಥ್ ಶರ್ಮಾ ಅವರು ತೆಗೆದು ತೋರಿಸ್ತಾ ಹೋಗ್ತಾರೆ. ಹಾಗೇನೆ ವಾಲಿಯನ್ನ ಮರೆಯಲ್ಲಿ ನಿಂತು ಸಂವರಿಸಿದ್ದು ಸರಿಯಾ ಅನ್ನುವಂಥ ವಾದ ಈಗಲೂ ಬರ್ತಾ ಇರುತ್ತಲ್ಲ, ಅಲ್ಲಿ ಬಹಳ ಅದು ವಾಲಿಯನ್ನ ಯುದ್ಧದಲ್ಲಿ ಕೊಂದಿದ್ದಲ್ಲ, ಅದೊಂದು ದಂಡನೆ ಆಗಿತ್ತು ಅಂತ ಬಹಳ ಚೆನ್ನಾಗಿ ರಂಗನಾಥ್ ಶರ್ಮಾ ಅವರು ಕೊಡ್ತಾರೆ. ಇದು ಅಗೇನ್ ಪಾತ್ರ ಪರಿಚಯದಲ್ಲಿ ಅವರು ತರುವಂತ ವಾದ ಏನಂತಂದ್ರೆ, ಅದೇ ರಾಮನ ಬಾಯಲ್ಲೇ ಹೇಳಿದ ಮಾತುಗಳು ಹೇಳಿಸಿದ ಹಾಗೆ ಅವರು ಅಲ್ಲಿ ಬರಿತಾ ಹೇಳ್ತಾರೆ. ಈ ತರದ ತರ್ಕಗಳು ಇವತ್ತು ಎದ್ದು ನಿಲ್ತಾ ಇವೆ, ಆದ್ರೆ ಇದನ್ನ ವಾಲ್ಮೀಕಿಯವರ ಮಾತುಗಳಲ್ಲೇ, ವಾಲ್ಮೀಕಿ ಬರೆದ ಕಾವ್ಯದ ಆ ರಾಮನ ಬಾಯಲ್ಲಿ ಹೇಳಿಸಿದ ಮಾತುಗಳಲ್ಲೇ ಎಲ್ಲದಕ್ಕೂ ಉತ್ತರ ಇದೆ. ಇಲ್ಲಿ ನಾವು ಮತ್ತೇನೋ ಕೈಯಿಂದ ಹಾಕುವಂಥದ್ದು ಅನ್ನುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಅವರು ಆ ರಾಮನ ಬಾಯಿಯ ಮಾತನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಸುಗ್ರೀವನ ಪತ್ನಿಯಾದಂತಹ ರಮೆಯನ್ನ ನೀನು ಅಂತಃಪುರಕ್ಕೆ ಸೇರಿಸ್ಕೊಂಡೆ, ಇದು ಧರ್ಮಶಾಸ್ತ್ರಕ್ಕೆ ಬಹಳ ವಿರುದ್ಧವಾದದ್ದು. ಯಾಕಂದ್ರೆ ಒಂದು ಸಹೋದರನ ಪತ್ನಿಯನ್ನ ಮಗಳಂತೆಯೋ ಸಹೋದರಿಯಂತೆಯೋ ನೋಡ್ಬೇಕಾದಂಥದ್ದು, ಅದನ್ನ ಮೀರಿರುವ ನೀನು ದಂಡನೆಗೆ ಹಾರ ಆಗಿದೆಯಾ. ಈ ದಂಡನೆ ಅಂತಂದ್ಮೇಲೆ ದಂಡನೆ ವಿಷ ಕೊಟ್ಟಾದ್ರೂ ಕೊಂದ್ಬೋದು, ಅಥವಾ ಬಾಣ ಬಿಟ್ಟಾದ್ರೂ ಕೊಲ್ಬೋದು, ಇನ್ನೇನೋ ಶೂಲಕ್ಕೆ ಏರಿಸಿ ಆದ್ರೂ ಕೊಲ್ಬೋದು. ಹಾಗಾಗಿ ಇದು ಯುದ್ಧ ಅಲ್ಲ, ಇದು ದಂಡನೆ ಅಂತ. ಸೊ ಈ ತರದ ಬಹಳಷ್ಟು ವೈಚಾರಿಕತೆಗಳು, ಶಂಭುಕ ವಧೆ ಬಗ್ಗೆ ಏನೇನೋ ಪ್ರಶ್ನೆಗಳಿದೆ ಎಲ್ಲ, ಅದಕ್ಕೂ ಕೂಡ ಉತ್ತರಗಳು ಇವೆಲ್ಲ. ಸೊ ಇದನ್ನೆಲ್ಲ ತಿಳ್ಕೋಬೇಕಿದ್ರು ಕೂಡ ಈ ರಾಮಕಥಾ ಮಂಜರಿ ಅನ್ನುವಂಥದ್ದು ಓದಲೇಬೇಕಾದಂತಹ ಒಂದು ಪಾತ್ರ, ಅದೇ ಪುಸ್ತಕ. ಅದೇ ರೀತಿ ಇಲ್ಲಿ ಕೇವಲ ರಾಮನ ಕಥೆ ಅಂತಲ್ಲ, ಇಲ್ಲಿ ಆ ಕೈಕೇಯಿಯ ಪಾತ್ರವನ್ನು ಕಟ್ಕೊಡೋದ್ರಲ್ಲಿರ್ಬೋದು. ಹೇಗೆ ಮಂತರೆ ಮೊದಲನೇ ಬಾರಿಗೆ ಈಕೆಯಲ್ಲಿ ವಿಷ ಬೀಜ ಬಿತ್ತಬೇಕು ಅಂತ ಹೋಗಿ ಅಯ್ಯೋ ಭರತನ ಬಿಟ್ಟು ರಾಮನ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಕೂಡ ಪ್ರಾರಂಭದಲ್ಲಿ ಕೈಕೇಯಿ ಹೇಗೆ ಅದನ್ನ ಬಹಳ ಸಂಭ್ರಮದಿಂದ, ಹೌದು ರಾಮ ಭರತನಿಗಿಂತ ಹೆಚ್ಚಾಗಿ ನನ್ನನ್ನು ಸೇರಿಸ್ತಾ ಇರೋನು ರಾಮ ಅಂತ ಹೇಳಿ ಆಕೆಯ ಪ್ರತಿಕ್ರಿಯೆ ಯಾವ ರೀತಿ ಇತ್ತು, ಈ ಥರದೆಲ್ಲ ಆರ್ದ್ರ ಒಂದು ಪಾತ್ರ ಚಿತ್ರಣಗಳು ಕೂಡ ಇದರಲ್ಲಿ ಇವೆ. ಸೊ ಆನಂತರ ಈ ಎಲ್ಲ ವೈಚಾರಿಕತೆಗಳನ್ನು ದಾಟಿ ಕಥಾ ವಿಸ್ತಾರಕ್ಕೆ ಬರೋದಾದ್ರೂ ನಾವು ಅವರು ಹೀಗೆ ಬರೆದಿದ್ದಾರೆ ಹಾಗೆ ಬರೆದಿದ್ದಾರೆ ಅಂತೆಲ್ಲ ಮಾತಲ್ಲಿ ಹೇಳೋದ್ರಕ್ಕಿಂತ ಯಾವುದೋ ಒಂದಷ್ಟು ನಿರ್ದಿಷ್ಟ ಪರಿಚ್ಛೇದಗಳನ್ನ ಹೀಗೆ ಓದ್ಬಿಟ್ರೆ ಬಹುಶಃ ಅದರಲ್ಲೇ ನಮಗೆ ಈ ಕೃತಿಯ ರಸ ಯಾವ ಥರದಲ್ಲಿರುವಂಥದ್ದು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮೊದಲೇ ಹೇಳಿದಾಗೆ ಪಾತ್ರ ಪರಿಚಯದಲ್ಲಿ ಕೆಲವೊಂದು ವೈಚಾರಿಕ ರೆಫರೆನ್ಸ್ಗಳಿವೆ ಬಿಟ್ರೆ ಉಳಿದಂತೆ ಕತೆ ಯಾವಾಗ ಪ್ರಾರಂಭ ಆಗುತ್ತೋ ಅದು ಕತೆ ರಸಪ್ರಧಾನವಾಗಿ ನಡ್ಕೊಂಡು ಹೋಗುತ್ತೆ. ಅದರ ರಸಪ್ರಧಾನ ಕಥೆಯಲ್ಲೂ ಕೂಡ ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡ್ತವೆ. ಉದಾಹರಣೆಗೆ ನಾವು ಯಾವಾಗಲೂ ಬಹಳಷ್ಟು ಸರಿ ನಮ್ಮಲ್ಲಿ ಬಹಳಷ್ಟು ಜನ ಅಂದ್ಕೊಂಡಿರ್ಬೋದಲ್ವಾ, ಅಲ್ಲ ಸೀತೆ ಇಷ್ಟೊಂದು ಕಷ್ಟಪಡಬೇಕಾದಂತಹ ಆಕೆಯ ಕರ್ಮಫಲ ಏನಿತ್ತು,
ಯಾಕಾಗಿ ಸೀತೆ ಯಾಕೆ ಕಷ್ಟಪಟ್ಲು? ರಾಮನ ಕತೆ ಉಳಿದವ್ರ ಕತೆ ಎಲ್ಲ ಏನೂ ಇದ್ದಿರಲಿ, ಆದರೆ ಸೀತೆಗೆ ಇಂಥ ಕಷ್ಟ ಬೇಕಿತ್ತ ಎನ್ನುವಂಥದ್ದು. ಸುಮ್ಮನೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಕಥಾ ವಿಸ್ತಾರದ ಕಥಾ ವಿವರಣೆಯ ಭಾಗವನ್ನು ನಾನು ಓದುವ ಪ್ರಯತ್ನ ಮಾಡ್ತೇನೆ. ಬಹುಶಃ ಅದರಲ್ಲಿ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಅಂದರೆ ಆ ಉನ್ನತ ವ್ಯಕ್ತಿತ್ವದಲ್ಲಿದ್ದು ಕೂಡ ಅದರಲ್ಲೂ ಕೆಲವೊಂದು ದೋಷಗಳು ಅಥವಾ ಆ ಕರ್ಮಫಲ ಹುಟ್ಕೊಳ್ಳಿಕ್ಕೆ ಕಾರಣವಾಗಿದ್ದು ಏನಿದ್ದಿರ್ಬೋದು ಎನ್ನುವಂಥದ್ದನ್ನ ಬಹುಶಃ ಈ ಕಥಾನಕ ಬಿಟ್ಕೊಟ್ಬಿಡುತ್ತೆ. ಅವ್ರು ಬರೀತಾರೆ, ಇತ್ತ ಪರ್ಣಶಾಲೆಯಲ್ಲಿದ್ದ ಸೀತೆಗೆ ಹಾ ಸೀತೆ ಹಾ ಲಕ್ಷ್ಮಣ ಎಂಬ ಅರ್ಥ ಸ್ವರವು ಕೇಳಿಸಿತು. ಆ ಧ್ವನಿಯು ತನ್ನ ಪತಿಯ ಧ್ವನಿಯಂತೆ ಇದ್ದುದರಿಂದ ಸಂಭ್ರಾಂತಳಾಗಿ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ ಲಕ್ಷ್ಮಣ, ಈ ಧ್ವನಿಯು ನಿನ್ನ ಅಣ್ಣನ ಧ್ವನಿಯೇ ಸರಿ. ಅಯ್ಯೋ, ಯಾವುದೋ ಸಂಕಟದಲ್ಲಿ ಅವನು ಸಿಕ್ಕಿ ಹಾಕಿಕೊಂಡಿದ್ದಾನೆ, ನನ್ನ ಜೀವ ತಳಮಳಿಸುತ್ತಿದೆ, ನೀನು ಬೇಗನೆ ಅವನ ಸಹಾಯಕ್ಕಾಗಿ ಓಡುತ್ತಾ ಹೋಗು ಎಂದಳು. ಲಕ್ಷ್ಮಣನು, ಅತ್ತಿಗೆ ಹೆದರಬೇಡ, ಅಣ್ಣನಿಗೆ ಯಾವ ವಿಪತ್ತು ಬರದು, ಅದು ರಾಕ್ಷಸರ ಮಾಯೆಯೇ ಸರಿ, ಆತಂಕಗೊಳ್ಳಬೇಡ ಎಂದನು. ಸೀತೆ ಮಾತ್ರ ಲಕ್ಷ್ಮಣನು ಹೋಗಲೇಬೇಕೆಂದು ಒತ್ತಾಯ ಮಾಡಿದಳು. ಅವನು ತನ್ನ ಅಣ್ಣನ ಆಜ್ಞೆಯನ್ನೇ ಮನ್ನಿಸಿ, ದೇವಿ, 3 ಲೋಕಗಳನ್ನು ರಕ್ಷಿಸಬಲ್ಲ ಮಹಾವೀರನಾದ ಶ್ರೀರಾಮನಿಗೆ ನನ್ನಿಂದ ರಕ್ಷಣೆ ಆಗಬೇಕೆ? ನಾನು ಹೇಳಿದಂತೆ ಅದು ರಾಕ್ಷಸರ ಮೋಸವೇ ಸರಿ, ನೀನು ನಿಶ್ಚಿಂತೆಯಿಂದಿರು, ಏನೂ ಆಗುವುದಿಲ್ಲ ಎಂದನು. ಶೋಕಾರ್ತಳಾದ ಸೀತೆಯು ಕುಪಿತಳಾಗಿ, ಲಕ್ಷ್ಮಣ, ಇಂಥ ಸಂದರ್ಭದಲ್ಲಿಯೂ ನೀನೇಕೆ ಹೋಗುವುದಿಲ್ಲ? ಶ್ರೀರಾಮನು ಸಾಯಲೆಂದೇ ನಿನ್ನ ಇಚ್ಛೆಯಾಗಿರಬೇಕು. ನನ್ನ ಮೇಲಿನ ಆಸೆಯಿಂದ ನೀನು ಹೀಗೆ ಮಾಡುತ್ತಿದ್ದೀಯೇ, ನನ್ನನ್ನು ಗುರಿಯಾಗಿಟ್ಟುಕೊಂಡೇ ನೀನು ಬಂದಿದ್ದೀಯೇ ಎಂದು ಬಿಟ್ಟಳು. ಹೆಣ್ಣು ಜಿಂಕೆಯಂತೆ ಹೆದರಿ ಕಂಗಾಲಾದ ಸೀತೆಯನ್ನು ನೋಡಿ ಲಕ್ಷ್ಮಣನು ಹೀಗೆಂದನು, ತಾಯಿ, ನೀನು ಹಾಗೆಲ್ಲ ಮಾತಾಡಬಾರದು. ಅಣ್ಣನನ್ನು ಎದುರಿಸಿ ಯುದ್ಧ ಮಾಡುವ ಎದೆಗಾರಿಕೆ ಯಾವನಿಗಿದೆ? 14,000 ರಾಕ್ಷಸರನ್ನು ಒಬ್ಬನೇ ಕೊಚ್ಚಿ ಹಾಕಿರುವುದನ್ನು ನೀನು ಕಣ್ಣಾರೆ ನೋಡಿದೀಯಾ? ನಿನ್ನೊಬ್ಬಳನ್ನೇ ಈಗ ಪರ್ಣಶಾಲೆಯಲ್ಲಿ ಬಿಟ್ಟು ಹೋಗುವುದು ಸರ್ವಥಾ ಯೋಗ್ಯವಲ್ಲ. ನೀನು ಇಲ್ಲಿಂದ ಚಲಿಸಬಾರದೆಂದು ಅಣ್ಣನೇ ಆಜ್ಞೆ ಮಾಡಿದ್ದಾನೆ. ನಿನಗೆ ಯಾವುದಾದರೂ ಅಪಾಯ ಸಂಭವಿಸಿತ್ತು, ನಾನೀಗ ಹೋಗಬಾರದು ಎಂದನು. ಸೀತೆಗೆ ಇನ್ನೂ ಕೋಪ ಹೆಚ್ಚಿತು. ಎಲ್ಲ ಅಯೋಗ್ಯ, ನೀನು ಘಾತುಕ, ದಾಯಾದಿಯಾದ ನೀನು ಸವತಿಯ ಮಗನಲ್ಲವೇ? ನೀನು ಶ್ರೀರಾಮನನ್ನು ಹಿಂಬಲಿಸಿ ಬಂದಿರುವುದು ದುರುದ್ದೇಶದಿಂದ. ಪತಿಯನ್ನು ನಂಬಿರುವ ನಾನು ನಿನ್ನನ್ನು ಕಣ್ಣೆತ್ತಿಯೂ ನೋಡತಕ್ಕವಳಲ್ಲ. ನಿನ್ನ ದುರುದ್ದೇಶ ತಿಳಿಯಿತು, ನಿನ್ನೆದುರಿಗೆ ನಾನು ಪ್ರಾಣವನ್ನು ಬಿಡುತ್ತೇನೆ ಎಂದು ಹಲವಿ ಲಕ್ಷ್ಮಣನನ್ನು ಮತ್ತೆ ಮತ್ತೆ ನಿಂದಿಸಿದಳು. ಹಾಗೆ ಹೇಳಿದಾಗ ಇದು ವಾಲ್ಮೀಕಿ ರಾಮಾಯಣ ನಿಷ್ಠವಾದಂತಹ ಕತೆ. ಇದನ್ನ ಓದ್ತಾ ಓದ್ತಾ ಅಂದ್ರೆ ನಾವು ತಿಳಿದುಕೊಂಡ ಯಾವುದೋ ಒಂದು ಕ್ಯಾರೆಕ್ಟರ್, ಅದರಲ್ಲೂ ಫ್ಲಾಸ್ಗಳು ಹೇಗಿರುತ್ತವೆ, ಅಲ್ಲೂ ಕೂಡ ಈ ತರದ ಕರ್ಮಫಲಗಳು ಹೇಗೆ ಹುಟ್ಟುಕೊಳ್ಳುತ್ತವೆ ಅನ್ನುವ ಸೂಕ್ಷ್ಮವನ್ನು ಕೂಡ ಇಲ್ಲೆಲ್ಲೂ ಕೂಡ ಅದೇನು ಉಪದೇಶ ಮಾಡಲ್ಲ, ಆದರೆ ಅದನ್ನ ಬಿಚ್ಚಿಡ್ತಾ ಹೋಗುತ್ತೆ. ಹಾಗೆಯೇ ಈ ಕಥೆಯ ಸ್ವಾರಸ್ಯವನ್ನ ಇನ್ನೊಂದು ಬಹುಶಃ ಇದೇ ತರ ಓದಿ ಮುಗಿಸ್ಬಿಡ್ಬೋದೇನೋ. ಈ ರಾಮರಾವಣರ ಯುದ್ಧ ಎನ್ನುವಂಥದ್ದು ಏನೋ ರಾಮ ಹೋಗಿ ಮುಖಾಮುಖಿಯಾಗಿದ್ದು ಅತ್ಯಂತ ವೀರನಾದಂಥ ರಾಮ ಮತ್ತು ಆತನ ಸೇನೆ, ಕಪಿಸೇನೆ ಎಲ್ಲ ಸೇರಿ ರಾವಣನನ್ನ ಸಂಹರಿಸಿ ಬಿಡ್ತು ಅನ್ನುವಷ್ಟು ಸುಲಭದಲ್ಲಿ ಮುಗಿದಿದ್ದಲ್ಲ. ಯಾಕಂದ್ರೆ ಅಲ್ಲಿ ರಾವಣನ ಒಂದು ಕ್ಯಾರೆಕ್ಟರ್ಗೂ ಕೂಡ ಅಷ್ಟೇ ಬಲ ಇದೆ. ಹಾಗಾಗಿ ಇವತ್ತಿನ ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ಆ ಕುರ್ಚಿಯ ತುದಿಗೆ ಬಂದು ಕೂರಿಸುವಂತಹ ಸನ್ನಿವೇಶಗಳು ಅಂತ ಹೇಳ್ತೇವಲ್ಲ, ಅದು ಕೂಡ ಈ ಪುಸ್ತಕದಲ್ಲಿ ಅಷ್ಟೇ ಅದ್ಭುತವಾಗಿ ಚಿತ್ರಿತವಾಗಿದೆ. ಯುದ್ಧದ ಒಂದು ಸಣ್ಣ ಸನ್ನಿವೇಶ, ಅದರದ್ದು ಒಂದು ತುಣುಕು. ಹೀಗೆ ರಾವಣನ ಮಗನಾದ ಮೇಘನಾದನು ತನ್ನ ಕಾರ್ಯವು ಯಶಸ್ವಿ ಆಯಿತೆಂದು ಸಂತೋಷದಿಂದ ಲಂಕೆಗೆ ಹೋಗಲಾಗಿ, ಇತ್ತ ಕಪಿನಾಯಕರು ಶ್ರೀರಾಮ ಲಕ್ಷ್ಮಣರ ಸುತ್ತಲೂ ಶೋಕಿಸುತ್ತಾ ಕಾವಲಾಗಿ ನಿಂತರು. ಈ ಕಡೆ ರಾವಣನು ಹರ್ಷದಿಂದ ಸೀತೆಯನ್ನು ಕರೆದುಕೊಂಡು ಹೋಗಿ ಸತ್ತು ಬಿದ್ದಿರುವ ರಾಮ ಲಕ್ಷ್ಮಣರನ್ನು ಅವರಿಗೆ ತೋರಿಸಬೇಕೆಂದು ರಾಕ್ಷಸಿಯರಿಗೆ ಆಜ್ಞಾಪಿಸಿದನು. ಹಾಗೆಯೇ ರಾಕ್ಷಸಿಯರು ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಒತ್ತಾಯದಿಂದ ಕುಳ್ಳಿರಿಸಿಕೊಂಡು ರಾಮ ಲಕ್ಷ್ಮಣರನ್ನು ತೋರಿಸುವುದಕ್ಕಾಗಿಯೇ ಕರೆದೊಯ್ದರು. ಜೊತೆಯಲ್ಲಿ ತ್ರಿಜಟೆಯೂ ಹೋದಳು. ಆ ರಾಕ್ಷಸಿಯರು ಎಚ್ಚರದಪ್ಪಿ ಮಲಗಿದ್ದ ರಾಮ ಲಕ್ಷ್ಮಣರನ್ನು ಜಾನಕಿಗೆ ತೋರಿಸಲಾಗಿ ಅವಳ ದುಃಖವು ಉಮ್ಮಳಿಸಿ ಹೋ ಎಂದು ಅಳತೊಡಗಿದಳು. ನಾನಾ ವಿಧವಾಗಿ ತನ್ನನ್ನು ಹೊಳೆದುಕೊಂಡು ನಾನೇ ಅವರ ಮರಣಕ್ಕೆ ಕಾರಣನಾದೆನೆಂದು ಗೋಳಾಡಿದಳು. ವೀರರಾದ ಈ ಸಹೋದರರು ಅಕ್ಷೋಭ್ಯವಾದ ಮಹಾಸಾಗರವನ್ನೇ ದಾಟಿ ಬಂದು ಇಷ್ಟು ಬೇಗ ಹತರಾಗಿ ಬಿಟ್ಟರೆ, ಆಗ್ನೇಯಾಸ್ತ್ರ, ಬ್ರಹ್ಮಶಿರೋಸ್ತ್ರ ಮುಂತಾದ ದಿವ್ಯಾಸ್ತ್ರಗಳನ್ನು ಪಡೆದಿರುವ ಈ ವೀರರು ಅಲ್ಪನಾದ ಮೇಘನಾಥನ ಕೈಯಿಂದ ಹತರಾದರೆ, ನನ್ನ ಅತ್ತೆಯನ್ನು ನೆನೆಸಿಕೊಂಡರೆ ನನ್ನ ದುಃಖ ಉಮ್ಮಳಿಸುತ್ತದೆ ಎಂದು ಹಲಬುತ್ತಾ ಒಂದೇ ಸಮನೆ ಅಳತೊಡಗಿದಳು. ಅವಳ ದುಃಖಕ್ಕೆ ಪಾರವೇ ಉಳಿಯಲಿಲ್ಲ. ಆಗ
ತ್ರಿಜಟೆಯು ಸೀತಾದೇವಿಯನ್ನು ಸಂತೈಸುತ್ತಾ ಇಂತೆಂದಳು. ಅಮ್ಮ ಸೀತೆ, ಅಳಬೇಡ, ನಿನ್ನ ಪತಿಯು ಬದುಕಿದ್ದಾನೆ, ಲಕ್ಷ್ಮಣನೂ ಜೀವಂತವಾಗಿದ್ದಾನೆ. ನಾನು ಹೇಳುವುದಕ್ಕೆ ಪ್ರಬಲವಾದ ಕಾರಣವಿದೆ. ರಾಘವನು ಹತವನಾಗಿದ್ದರೆ ಈ ವಾನರ ಯೋಧರ ಮುಖದಲ್ಲಿ ಹೀಗೆ ಉತ್ಸಾಹವು ಎದ್ದು ಕಾಣುತ್ತಿರಲಿಲ್ಲ. ಈ ಪುಷ್ಪಕವೆಂಬ ದಿವ್ಯ ವಿಮಾನವು ಪತಿಹೀನೆಯಾದ ನಿನ್ನನ್ನು ಹೊರುತ್ತಿರಲಿಲ್ಲ. ಅಲ್ಲಿ ನೋಡು, ಆ ವಾನರ ಸೇನೆಯು ರಾಮ ಲಕ್ಷ್ಮಣರನ್ನು ಎಚ್ಚರಿಕೆಯಿಂದ ರಕ್ಷಿಸುತ್ತಿದೆ. ಅವರಿಬ್ಬರು ಬದುಕಿರುವುದು ನಿಶ್ಚಯ. ದೇವಿ, ನಾನು ಎಂದೂ ಸುಳ್ಳು ಹೇಳಿದವಳಲ್ಲ, ಮುಂದೆ ಹೇಳತಕ್ಕವಳು ಅಲ್ಲ. ಪರಿಶುದ್ಧವಾದ ನಿನ್ನ ಚಾರಿತ್ರ್ಯ, ಗುಣ, ಶೀಲಗಳು ನನ್ನ ಹೃದಯವನ್ನು ಸೂರೆಗೊಂಡಿವೆ. ವೈದೇಹಿ, ರಾಮ ಲಕ್ಷ್ಮಣರ ಮುಖಕಾಂತಿಯು ಸ್ವಲ್ಪವೂ ಕಂದಿರುವುದಿಲ್ಲ. ಅವರು ಖಂಡಿತವಾಗಿ ಮೃತರಾಗಿಲ್ಲ. ಆಯಾಸದಿಂದ ಎಚ್ಚರ ತಪ್ಪಿದಂತೆ ಆಗಿರಬೇಕು ಎಂದು ಹೇಳಿದರು. ಅಂದ್ರೆ ಆ ಯುದ್ಧವನ್ನು ಕಟ್ಕೊಡುವ ಹಂತದಲ್ಲೂ ಕೂಡ ಅಲ್ಲಿದ್ದ ಏರಿಳಿತಗಳು, ಯಾವುದೇ ಒಂದು ಕಥನ ಅನ್ನುವಂಥದ್ದು ಯಾವುದೋ ಒನ್ ಸೈಡೆಡ್ ಆಗಿದ್ದಿದ್ರೆ ಅದರಲ್ಲಿ ನಮ್ಮಲ್ಲಿ ಯಾವ ಉತ್ಸಾಹವೂ ಉಳಿಸ್ಕೊಳ್ಳೋದಿಲ್ಲ. ಸೊ ಈ ಥರದ ವಿವರಣೆಗಳು ಈ ಪುಸ್ತಕದ ಉದ್ದಕ್ಕೂ ಇವೆ. ಹೇಗೆ ಅವರು ನಾಗಪಾಶದಿಂದ ರಾಮ ಲಕ್ಷ್ಮಣರು ಇದಾದ್ರು, ಅದರಿಂದ ಹೇಗೆ ಬಿಡಿಸ್ಕೊಂಡ್ರು, ಇವನ್ನೆಲ್ಲ ಆ ವರ್ಣಿಸಿದ ರೀತಿ ಇದೆಯಲ್ಲ, ಅದು ವಾಲ್ಮೀಕಿ ರಾಮಾಯಣನಿಷ್ಠವಾಗಿ ಅದು ಕನ್ನಡಿಗರ ಪಾಲಿಗೆ ಮೊದಲೇ ಹೇಳಿದಾಗೆ ನಮಗೆ ರಾಮಾಯಣ ಅಂದ ಕೂಡಲೇ ಬೇರೆ ಬೇರೆ ಆಕಾರಗಳಿಂದ ಏನೇನೇನೇನೇನೋ ಪಡ್ಕೊಂಡಿರ್ತವೆ. ಬಹುಶಃ ರಾಮಾಯಣದ ಆ ರಸವನ್ನು ಒಟ್ಟಾಗಿ ಒಂದು ಕಡೆ ವಾಲ್ಮೀಕಿ ರಾಮಾಯಣ ನಿಷ್ಠವಾಗಿ ಸವಿಯಬೇಕು ಅಂತಂದ್ರೆ ನನಗನ್ಸೋದು ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮಾ ಅವರ ಈ ರಾಮಕಥಾ ಮಂಜರಿ ಎನ್ನುವುದನ್ನು ಎಲ್ಲರೂ ಓದಲಿಕ್ಕೆ ಬಹಳ ಯೋಗ್ಯವಾದಂಥದ್ದು. ಆ ರಸಾನುಭೂತಿ ಎಲ್ಲರಿಗೂ ಸಿಗಬೇಕಾದಂಥದ್ದು ಅನ್ನೋದು ನನ್ನ ಆಶೆ.